ವೆಲ್ಕಮ್ ಟು ವಿದ್ಯಾಭೈರವ್ ಅಕಾಡೆಮಿ. ಈ ಕ್ವೆಶನ್ ನೋಡಿ, ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಮೀನ್ಸ್ ಅಂತ ಇದೆ. ಇದ್ರ ಮೇಲೆ ಈ ಪ್ರಾಬ್ಲಮ್ಮು. ಇನ್ ಎನ್ ಎಲಿಮೆಂಟರಿ ಸ್ಕೂಲ್ ಎಕ್ಸಾಮಿನೇಷನ್ ದ ಮೀನ್ ಗ್ರೇಡ್ ಆಫ್ 32 ಬಾಯ್ಸ್ ವಾಸ್ 72 ವಿತ್ ಎ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ 8 while the mean grade of 36 girls was 75 with a standard deviation of 6. Test the hypothesis that the performance of girls is better than boys ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲು ಮೀನ್ ಆಫ್ ಬಾಯ್ಸ್ ಎಷ್ಟಿದೆ ಎಕ್ಸಾಮಿನೇಷನಲ್ಲಿ ಇಲ್ಲಿ ನೋಡಿ, ಮೀನ್ ಗ್ರೇಡ್ ಆಫ್ 32 ಬಾಯ್ಸ್ ವಾಸ್ 72. ಸೊ 72 ಅಂತ ತೊಗೊಂಡಿದ್ದೀನಿ. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ ಬಾಯ್ಸ್ದು 8 ಅಂತ ಇದೆ. ದೆನ್ ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ರೆ 32 ಇದ್ದಾರೆ. ಅದೇ ಥರ ಗರ್ಲ್ಸು ಮೀನ್ ಎಷ್ಟಿದೆ ಗರ್ಲ್ಸ್ದು 75 ಇದೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 36 ಇದ್ದಾರೆ. ಸೊ 36 ಅಂತ ಬರ್ಕೊಂಡಿದ್ದೀನಿ. ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಗರ್ಲ್ಸ್ ಎಷ್ಟು ಕೊಟ್ಟಿದ್ದಾರೆ 6 ಅಂತ ಕೊಟ್ಟಿದ್ದಾರೆ. ಸೊ 6 ಅಂತ ಬರ್ಕೊಳ್ತಾ ಇದ್ದೀನಿ. ಹೈಪೋಥೆಸಿಸಲ್ಲಿ Z ಈಸ್ ಈಕ್ವಲ್ ಟು ಇದು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಇದರಲ್ಲಿ. ಸೊ ಗರ್ಲ್ಸ್ mean of girls minus mean of boys divided by square root of standard deviation of girls square divided by number of girls plus standard deviation of boys square divided by number of boys is equal to ಇಲ್ಲಿ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ಗಳನ್ನು ಹಾಕ್ತೀರಾ. ಮೀನ್ ಆಫ್ ಎ ಗರ್ಲ್ಸ್ ಮೈನಸ್ ಮೀನ್ ಆಫ್ ಎ ಬಾಯ್ಸ್ ಡಿವೈಡೆಡ್ ಬೈ ಸೊ ಸಿಗ್ಮಾ ಸ್ಕ್ವಯರ್. ಗರ್ಲ್ಸ್ 6 ಅಂತಂದರೆ 36 ಆಗುತ್ತೆ, ಡಿವೈಡೆಡ್ ಬೈ ನಂಬರ್ ಆಫ್ ಗರ್ಲ್ಸ್ ಬಂದುಬಿಟ್ಟು 36 ಇದ್ದಾರೆ, ಪ್ಲಸ್ ನಂಬರ್ ಆಫ್ ಬಾಯ್ಸ್ದು ಸ್ಟ್ಯಾಂಡರ್ಡ್ ಡಿವಿಷನ್ ಸ್ಕ್ವೇರ್ ಅಂತಂದರೆ 8 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 64 ಡಿವೈಡೆಡ್ ಬೈ ನಂಬರ್ ಆಫ್ ಬಾಯ್ಸ್ ಬಂದುಬಿಟ್ಟು 32 ಇದ್ದಾರೆ. ಸೊ ಇದಿಷ್ಟನ್ನು ಕ್ಯಾಲ್ಸಿಯಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 3/√3 ಸಿಗುತ್ತೆ. 3/√3 ಇಸ್ ನಥಿಂಗ್ ಬಟ್ √3, ಅದು ವ್ಯಾಲ್ಯೂ ಬಂದುಬಿಟ್ಟು 1.73 ಅಂತ ಆಗುತ್ತೆ. ಓಕೆನಾ. ಸೊ ಇಲ್ಲಿ 1.73 ಅಂತ ಅನ್ನೋದು ಒನ್ ಟೇಲ್ ಟೆಸ್ಟಲ್ಲಿ ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ 1.73 ಅನ್ನೋದು ವಿಚ್ ಇಸ್ ಗ್ರೇಟರ್ ದೆನ್ 1.645 ಅಟ್ Z 0.05 ಒನ್ ಟೇಲ್ ಟೆಸ್ಟಲ್ಲಿ. ಬಟ್ ಅದೇ ಲೆಸ್ ಇದೆ 2.33 ಅಟ್ 0.01ನಲ್ಲಿ ಅದು ಲೆಸ್ ಇದೆ. ಸೊ ದ ಡಿಫ್ರೆನ್ಸ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇನ್ ದ ಎಕ್ಸಾಮಿನೇಷನ್ ಇಸ್ ಸಿಗ್ನಿಫಿಕೆಂಟ್ ಅಟ್ 5% ಲೆವೆಲ್ ಬಟ್ ನಾಟ್ ಎಟ್ 1% ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಈ ವ್ಯಾಲ್ಯೂ ಬಂದುಬಿಟ್ಟು ಇದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಸಿಗ್ನಿಫಿಕೆಂಟ್ ಲೆವೆಲಲ್ಲಿ ತೊಗೊಳಕ್ಕಾಗೋದಿಲ್ಲ, ಗ್ರೇಟರ್ ಇರಬೇಕು. ಸೊ ಈ ಕನ್ಕ್ಲೂಷನ್ನ ನೀವು ಬರಿಬೇಕಾಗುತ್ತೆ. ಓಕೆನಾ. ಥ್ಯಾಂಕ್ ಯು ಗೈಸ್.